ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಈಗ ಚಿನ್ನ ಮತ್ತು ಬೆಳ್ಳಿ ಎರಡೂ ಲೋಹಗಳು ಕೂಡ ದುಬಾರಿ ಆಗ್ತಾನೆ ಇವೆ. ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಈ ಹಬ್ಬ ಹರಿದಿನ ಶುಭ ಸಮಾರಂಭಗಳಿಗೆ ಬಂಗಾರ ಖರೀದಿ ಮಾಡೋದು ಅನಿವಾರ್ಯ. ಆದ್ರೆ ಏನು ಮಾಡೋದು? ಈ ಗೋಲ್ಡ್ ರೇಟ್ ಮಾತ್ರ ತನ್ನ ನಾಗಾಲೋಟವನ್ನು ಮುಂದುವರಿಸ್ತಾನೆ ಇದೆ. ಇನ್ನೂ ಕೆಲವರು ಬಂಗಾರವನ್ನು ಖರೀದಿಸಬೇಕು ಅನ್ನೋ ಆಸೆ ಇದ್ರೂ ಕೂಡ ಈ ಬೆಲೆ ಏರಿಕೆ ಗ್ರಾಹಕರನ್ನ ಕಂಗಾಲಾಗಿಸಿದೆ. ಇನ್ನು ನಾವು ಇತ್ತೀಚೆಗೆ ನೋಡೋದಾದ್ರೆ ಶರವೇಗದಲ್ಲಿ ಏರ್ತಾ ಇರುವಂಥ ಈ ಗೋಲ್ಡ್ ಜೊತೆಗೆ ಬೆಳ್ಳಿ ಇಳಿಕೆಯಾಗಿದ್ದು ತೀರಾ ಕಮ್ಮಿ. ಇವತ್ತು ಕೂಡ ಚಿನ್ನದ ಬೆಲೆ ಏರಿಕೆಯಾಗಿದೆ. ಈಗ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ದುಬಾರಿ ಆಗ್ತಾ ಇವೆ. ಖರೀದಿ ಮಾಡೋ ಆಸೆ ಇದ್ರೂ ಕೂಡ ಈ ಬೆಲೆ ಏರಿಕೆ ಏನಿದೆ ಗ್ರಾಹಕರನ್ನ ಕಂಗಾಲಾಗಿಸಿದೆ ವೀಕ್ಷಕರೇ. ಇತ್ತೀಚೆಗಂತೂ ಈ ಬಂಗಾರ ಬೆಳ್ಳಿ ಇಳಿಕೆಯಾಗಿದ್ದು ತೀರಾ ಕಮ್ಮಿ ಅಂತಾನೆ ಹೇಳ್ಬೋದು. ಇವತ್ತು ಕೂಡ ಚಿನ್ನದ ಬೆಲೆ ಮತ್ತೆ ಏರಿಕೆ ಆಗಿದೆ. ಹೌದು, 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 14,830 ರೂಪಾಯಿ ಆಯಿತು. ಅಂದರೆ 10 ಗ್ರಾಮ್ಗೆ 1,48,300 ರೂಪಾಯಿ ಆಗುತ್ತೆ. ಇನ್ನು ನಾವು 24 ಕ್ಯಾರೆಟನ್ನು ನೋಡೋಣ. ಈ 24 ಕ್ಯಾರೆಟ್ ಗೋಲ್ಡ್ 1 ಗ್ರಾಮ್ಗೆ 16,178 ರೂಪಾಯಿ. ಅಂದರೆ 10 ಗ್ರಾಮ್ಗೆ ಎಷ್ಟಾಯಿತು? 1,61,780 ರೂಪಾಯಿ ಆಯಿತು. ಇದೆಲ್ಲ ಒಂದು ಕಡೆ ಆದರೆ ಇನ್ನು ಬೆಳ್ಳಿ. ಈ ಬೆಳ್ಳಿ ಬೆಲೆ ಕೂಡ ಊಹೆಗೂ ಮೀರಿ ಏರಿಕೆಯಾಗ್ತಾ ಇದೆ. ಯಾಕಂದರೆ ಧಾರ್ಮಿಕ ಪೂಜೆ, ಪಾತ್ರೆಗಳು, ನಾಣ್ಯ ಅಷ್ಟೇ ಅಲ್ಲ, ಅಲಂಕಾರಿಕ ವಸ್ತುಗಳಲ್ಲಿ ಬೆಳ್ಳಿ ವ್ಯಾಪಕವಾಗಿ ಬಳಕೆಯಾಗ್ತಾ ಇದೆ. ಇದು ಕೂಡ ಸದ್ಯಕ್ಕೆ ಬಂಗಾರದಷ್ಟೇ ದುಬಾರಿ ಲೋಹ ಆಗಿದೆ. ಸಿಲ್ವರ್ ರೇಟ್ ಕೂಡ ಗ್ರಾಹಕರಿಗೆ ಬಿಸಿ ತುಪ್ಪ ಆಗಿದೆ ಅಂತಾನೆ ಹೇಳ್ಬೋದು. ಇದೀಗ 1 ಕೆಜಿ ಬೆಳ್ಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 2,85,000 ರೂಪಾಯಿ ಆಗಿದೆ. ಇನ್ನು ಈ ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಮಧ್ಯೆ ಕೇಂದ್ರ ಸರ್ಕಾರ ಏನಿದೆ ಒಂದು ಹೊಸ ಪ್ಲಾನ್ ಅನ್ನು ಮಾಡಿದೆ. ಹೌದು, ತೆರಿಗೆ ವಿನಾಯಿತಿಗೆ ಸಂಬಂಧಿಸಿದಂತೆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಕೇಂದ್ರ ಸರ್ಕಾರ ಇದೀಗ ಮುಂದಾಗಿದೆ. ಒಂದು ವೇಳೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದರೆ ಬೆಲೆ ಕುಸಿತ ಆಗೋದು ಪಕ್ಕಾ. ಈ ರೀತಿ ಒಂದು ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಹಾಗಿದ್ರೆ ಮಹತ್ವದ ನಿರ್ಧಾರವಾದರೂ ಏನಪ್ಪ? ಈಗಾಗಲೇ ನಿಮಗೆ ಈ ರೀತಿಯ ಕುತೂಹಲ ಮೂಡಿರಬಹುದು. ಅದನ್ನು ಹೇಳ್ತೀನಿ. ಏಕಾಏಕಿ ಬಂಗಾರದ ಬೆಲೆ ಮತ್ತೆ ಏರಿಕೆ ಆಗ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಹೊಸ ಪ್ಲಾನನ್ನು ಮಾಡ್ತಿದೆ. ಎಸ್, ಭಾರತ ಸರ್ಕಾರ ಏನಿದೆ ಚಿನ್ನದ ಆಮದು ಮತ್ತು ತೆರಿಗೆ ವಿನಾಯಿತಿ ಕುರಿತು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಿದ್ಧತೆಯನ್ನು ನಡೆಸ್ತಾ ಇದೆಯಂತೆ. ಗಲ್ಫ್ ರಾಷ್ಟ್ರಗಳೊಂದಿಗಿನ ವ್ಯಾಪಾರ ಒಪ್ಪಂದದಲ್ಲಿ ಈ ಗೋಲ್ಡ್ ಮೇಲೆ ಯಾವುದೇ ಸುಂಕ ವಿನಾಯಿತಿ ನೀಡೋದಿಲ್ಲ ಅಂತ ಸೂಚಿಸ್ತಾ ಇದೆ. ಇದರ ಪ್ರಮುಖ ಉದ್ದೇಶ ಅಂತಂದರೆ ದೇಶೀಯ ಮಾರುಕಟ್ಟೆ. ಹೌದು, ದೇಶೀಯ ಮಾರುಕಟ್ಟೆಯನ್ನು ರಕ್ಷಿಸೋದು, ಜೊತೆಗೆ ಈ ಗೋಲ್ಡ್ ಆಮದುಗಳಲ್ಲಿ ಹಠಾತ್ ಏರಿಕೆಯನ್ನು ನಿಯಂತ್ರಿಸೋದು. ವಿಶೇಷವಾಗಿ ಈ ಯುಎಇ ಜೊತೆಗಿನ ವ್ಯಾಪಾರ ಒಪ್ಪಂದದ ನಂತರ ಈ ಬಂಗಾರದ ಆಮದುಗಳಲ್ಲಿ ಏರಿಕೆಯಾಗಿದ್ದು ಸರ್ಕಾರಕ್ಕೆ ಒಂದು ರೀತಿ ಆತಂಕ ತಂದಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಈಗ ಹೊಸ ತಂತ್ರವನ್ನು ರೂಪಿಸಲಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಗುಂಪಾದ ಗಲ್ಫ್ ಸಹಕಾರ ಮಂಡಳಿ ಅಂದರೆ ಈ GCC ಜೊತೆಗಿನ ಪ್ರಸ್ತಾವಿತ ವ್ಯಾಪಾರ ಒಪ್ಪಂದದಲ್ಲಿ ಚಿನ್ನದ ಮೇಲಿನ ಸುಂಕಗಳಲ್ಲಿ ಯಾವುದೇ ರಿಯಾಯಿತಿ ನೀಡದಿರಲು ಸರ್ಕಾರ ನಿರ್ಧರಿಸೋ ಸಾಧ್ಯತೆ ಇದೆ. ಇದು ಕೂಡ ಚಿನ್ನದ ಆಮದಿನ ಮೇಲೆ ನೇರ ಪರಿಣಾಮವನ್ನು ಬೀರಬಹುದು. ಸರ್ಕಾರದ ಮೂಲದ ಪ್ರಕಾರ ಭಾರತ ಏನಿದೆ ಇತ್ತೀಚೆಗೆ ಒಮನ್ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಸುಂಕ ವಿನಾಯಿತಿಗಳಿಂದ ಹೊರಗಿಟ್ಟಿತ್ತು. ಈ ತಂತ್ರವನ್ನು ಇದೀಗ GCC ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲೂ ಅಳವಡಿಸಿಕೊಳ್ಳಬಹುದು. ಇನ್ನು ಸರ್ಕಾರ ಈ ರೀತಿ ಕಳವಳ ವ್ಯಕ್ತಪಡಿಸೋಕೆ ದೊಡ್ಡ ಕಾರಣ ಅದೇನೆಂದರೆ UAE ಜೊತೆಗಿನ ಹಿಂದಿನ ಅನುಭವ. ಹೌದು, ಭಾರತ ಮತ್ತು UAE ನಡುವಿನ CEPA ವ್ಯಾಪಾರ ಒಪ್ಪಂದ ಏನಿದೆ ಮೇ 2022ರಲ್ಲಿ ಜಾರಿಗೆ ಬಂತು. ಈ ಒಪ್ಪಂದದ ಅಡಿಯಲ್ಲಿ ಭಾರತ ಬಂಗಾರದ ಆಮದಿನ ಮೇಲಿನ ಸುಂಕಕ್ಕೆ ವಿನಾಯಿತಿಯನ್ನು ನೀಡಿತು. ಅಷ್ಟೇ ಅಲ್ಲ, ನಿಗದಿತ ಕೋಟಾದ ಅಡಿಯಲ್ಲಿ ಕೇವಲ 1% ಕಸ್ಟಮ್ಸ್ನಲ್ಲಿ ಚಿನ್ನದ ಆಮದಿಗೆ ಅನುಮತಿಯನ್ನು ನೀಡಿತ್ತು. ಇದರ ಪರಿಣಾಮ ಏನಾಗುತ್ತೆ? UAEಯಿಂದ ಭಾರತಕ್ಕೆ ಚಿನ್ನದ ಆಮದು ವೇಗವಾಗಿ ಹೆಚ್ಚಾಗುತ್ತೆ.
2022ರ ಫೈನಾನ್ಷಿಯಲ್ ಇಯರ್ನಲ್ಲಿ 5.8 ಬಿಲಿಯನ್ ಮೌಲ್ಯದ ಚಿನ್ನದ ಆಮದು ಇತ್ತು. ಆದರೆ 2025ರ ವೇಳೆಗೆ ಸುಮಾರು 16.8 ಬಿಲಿಯನ್ಗೆ ಏರಿಕೆಯಾಯಿತು. ಅಂದರೆ ಕೇವಲ 3 ವರ್ಷಗಳಲ್ಲಿ ಬಂಗಾರದ ಆಮದು ಬಹುತೇಕ 3 ಪಟ್ಟು ಹೆಚ್ಚಾಗುತ್ತೆ. ಈ ತ್ವರಿತವಾದ ಹೆಚ್ಚಳ ಏನಿದೆ ಸರ್ಕಾರದ ಕಳವಳಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ತಜ್ಞರ ಅಭಿಪ್ರಾಯ. ಇನ್ನು ಇದೆಲ್ಲ ಒಂದು ಕಡೆಯಾದರೆ ಕೆಲ ಸಂದರ್ಭಗಳಲ್ಲಿ ಈ ಸುಂಕ ವಿನಾಯಿತಿಯನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಈ ರೀತಿ ವ್ಯಾಪಾರ ತಜ್ಞರು ಹೇಳ್ತಾ ಇದ್ದಾರೆ. ಇದೀಗ ಕೆಲ ಆಮದು ನಿಯಮಗಳ ಪ್ರಕಾರ ಅರ್ಹ ಇರೋದಿಲ್ಲ, ಆದರೂ ಕೂಡ ಕಡಿಮೆ ತೆರಿಗೆಯ ಪ್ರಯೋಜನ ಪಡೆದುಕೊಳ್ಳುತ್ತವೆ. ಹೀಗಾಗಿ ಸರ್ಕಾರ ಕೆಲವೊಂದಿಷ್ಟು ಕಠಿಣ ನಿಯಮ ಹಾಗೂ ಮೇಲ್ವಿಚಾರಣೆಯನ್ನು ಹೆಚ್ಚಿಸಬೇಕಾಯಿತು. ಇದೀಗ ಕೇಂದ್ರ ಸರ್ಕಾರ ಏನಿದೆ ಜಿಸಿಸಿ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಅಂಥ ಪರಿಸ್ಥಿತಿಯನ್ನು ತಪ್ಪಿಸೋಕೆ ಮುಂದಾಗಿದೆ. ಹಾಗಿದ್ರೆ ಜಿಸಿಸಿ ಏನಿದು? UAE, ಸೌದಿ ಅರೇಬಿಯಾ, ಕತಾರ್, ಕುವೈತ್ ಅಷ್ಟೇ ಅಲ್ಲ, ಓಮನ್ ಮತ್ತು ಬಹ್ರೇನ್ನಂತಹ ಪ್ರಮುಖ ಚಿನ್ನದ ವ್ಯಾಪಾರಗಳನ್ನು ಇದು ಒಳಗೊಂಡಿದೆ. ಈ ದೇಶಗಳಿಗೆ ಚಿನ್ನದ ವಿನಾಯಿತಿಯನ್ನು ನೀಡಿದರೆ ಭಾರತಕ್ಕೆ ಬಂಗಾರದ ಆಮದು ವೇಗವಾಗಿ ಹೆಚ್ಚಾಗಬಹುದು. ಮತ್ತೊಂದು ಕಡೆ ಈ ಗೋಲ್ಡ್ ಮೇಲೆ ಸುಂಕ ವಿನಾಯಿತಿ ನೀಡೋದ್ರಿಂದ ದೇಶೀಯ ಆಭರಣ ಉದ್ಯಮ ಮತ್ತು ವ್ಯಾಪಾರ ಸಮತೋಲನದ ಮೇಲೆ ಒತ್ತಡ ಬೀಳಬಹುದು ಅನ್ನೋದು ಕೂಡ ಸರ್ಕಾರದ ಲೆಕ್ಕಾಚಾರ. ಹೀಗಾಗಿ ಸರ್ಕಾರ ಇದೀಗ ವ್ಯಾಪಾರ ವ್ಯವಹಾರಗಳಲ್ಲಿ ಚಿನ್ನವನ್ನು ಸೂಕ್ಷ್ಮ ವರ್ಗದಲ್ಲಿ ಇರಿಸ್ತಾ ಇದೆ ವೀಕ್ಷಕರೇ. ಹಾಗಿದ್ರೆ ಸರ್ಕಾರ ಗೋಲ್ಡ್ ಮೇಲೆ ತೆರಿಗೆ ವಿನಾಯಿತಿ ನೀಡೋಕೆ ಯಾಕೆ ಹಿಂದೇಟು ಹಾಕ್ತಾ ಇದೆ? ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅದು ಏನಂದ್ರೆ UAE ಜೊತೆಗಿನ ವ್ಯಾಪಾರ ಒಪ್ಪಂದದ ಅನುಭವ. ಹೌದು, ಈ ಒಪ್ಪಂದದಲ್ಲಿ ಭಾರತ ಚಿನ್ನದ ಆಮದಿನ ಮೇಲಿನ ಸುಂಕದಲ್ಲಿ ವಿನಾಯಿತಿಯನ್ನು ನೀಡಿತ್ತು. ನಂತರ UAEಯಿಂದ ಚಿನ್ನದ ಆಮದು ವೇಗವಾಗಿ ಹೆಚ್ಚಾಯಿತು. ಇದರಿಂದ ಅತಿಯಾದ ವಿನಾಯಿತಿ ನೀಡೋದ್ರಿಂದ ದೇಶಕ್ಕೆ ಚಿನ್ನದ ಆಮದಿನಲ್ಲಿ ಅನಿಯಂತ್ರಿತ ಹೆಚ್ಚಳಕ್ಕೆ ಕಾರಣವಾಗಬಹುದು ಅಂತ ಸರ್ಕಾರ ಚಿಂತೆಗೀಡಾಯಿತು. ಇಷ್ಟೆಲ್ಲ ಹೇಳಿದ ಮೇಲೆ ಈ ಜಿಸಿಸಿ ಅಂದ್ರೇನು ಮತ್ತು ಅದರಲ್ಲಿ ಯಾವ್ಯಾವ ದೇಶಗಳಿವೆ ಅನ್ನೋದನ್ನು ಹೇಳಲೇಬೇಕಾಗುತ್ತೆ. ಈ ಜಿಸಿಸಿ ಏನಿದೆ ಇದು UAE, ಸೌದಿ ಅರೇಬಿಯಾ, ಕತಾರ್, ಕುವೈತ್, ಓಮನ್ ಇಷ್ಟೇ ಅಲ್ಲ, ಬಹ್ರೇನನ್ನು ಒಳಗೊಂಡಿರುವಂಥ ಗಲ್ಫ್ ರಾಷ್ಟ್ರಗಳ ಒಂದು ಗುಂಪು. ಚಿನ್ನದ ವ್ಯಾಪಾರ ಮತ್ತು ಇಂಧನ ಪೂರೈಕೆಯಲ್ಲಿ ಈ ದೇಶಗಳು ಭಾರತಕ್ಕೆ ಬಹಳ ಮುಖ್ಯ. ಭಾರತ ಮತ್ತು ಜಿಸಿಸಿ ದೇಶಗಳ ನಡುವಿನ ಒಟ್ಟು ವ್ಯಾಪಾರವು ಹಣಕಾಸು ವರ್ಷ 2025ರಲ್ಲಿ 179 ಬಿಲಿಯನ್ ತಲುಪಿದೆ. ಇದೆಲ್ಲ ಒಂದು ಕಡೆಯಾದರೆ ಸರ್ಕಾರದ ಈ ನಿರ್ಧಾರದಿಂದ ನಮ್ಮಂಥ ಸಾಮಾನ್ಯ ಜನರಿಗೆ ಏನು ಪ್ರಯೋಜನ ಅಂತ ನೀವು ಕೇಳಬಹುದು. ಅದನ್ನು ಹೇಳ್ತೀನಿ. ವಿಶ್ವದ ಅತಿ ಹೆಚ್ಚು ಚಿನ್ನ ಖರೀದಿಸೋ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ವೇಳೆ ಬಂಗಾರದ ಮೇಲಿನ ತೆರಿಗೆ ಕಡಿಮೆಯಾದರೆ ಆಮದು ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ದೇಶದ ಆರ್ಥಿಕತೆ ಮತ್ತು ಕರೆನ್ಸಿ ಮೇಲೆ ಅದರ ಪರಿಣಾಮ ಬೀರುತ್ತೆ. ಆದ್ದರಿಂದ ಸರ್ಕಾರದ ಈ ನಿರ್ಧಾರ ಏನಿದೆ ಚಿನ್ನದ ಬೆಲೆ, ಆಭರಣ ಉದ್ಯಮ ಮತ್ತು ಎಲ್ಲ ಸರಕು ಮಾರುಕಟ್ಟೆಗಳಿಗೆ ಮುಖ್ಯ ಅಂತ ಪರಿಗಣಿಸಲಾಗ್ತಾ ಇದೆ. ಇದರಿಂದ ಚಿನ್ನದ ಬೆಲೆ ಕಡಿಮೆಯಾಗೋ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಚಿನ್ನದ ಬೆಲೆ ಏನಾದರೂ ಕಡಿಮೆ ಆಯಿತು ಅಂತ ಅಂದರೆ ಆಭರಣಗಳ ಅಂಗಡಿ ಮುಂದೆ ಗ್ರಾಹಕರು ಕ್ಯೂ ನಿಲ್ಲೋದಂತೂ ಗ್ಯಾರಂಟಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.